ಮೇಡಮ್. ಹಾ ರಾಕಿ, ಕುತ್ಕೊಳ್ಳಿ. ಹಾ, ತುಂಬಾ ದಿನ ಆಯ್ತು. ಹೇಗಿದ್ಯಾ ರಾಕಿ? ಚೆನ್ನಾಗಿದ್ದೀನಿ ಮೇಡಮ್. ನಾನೇ ಕಾಲ್ ಮಾಡಿ ಮಾತಾಡಬೇಕು ಅಂತ ಅನ್ಕೊಂಡಿದ್ದೆ. ಬ್ಯುಸಿಯಾಗಿರ್ತೀರಾ ಅಂತ ಸುಮ್ಮನಾದೆ. ನಿನಗೆ ಗೊತ್ತಲ್ಲ ರಾಕಿ. ಗೊತ್ತಾಯ್ತು ಮೇಡಮ್. ಅವಶ್ಯಕತೆ ಬಂದಾಗ ನೀವೇ ಕಾಲ್ ಮಾಡ್ತೀರಾ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಆಕ್ಚುಲಿ ನಿನ್ನ ಅವಶ್ಯಕತೆ ಇದೆ ರಾಕಿ. ಸುಮಾರು ದಿನದಿಂದ ನಿನಗೆ ಕಾಲ್ ಮಾಡಿ ಕರ್ಸ್ಕೋಬೇಕು ಅಂತ ಅನ್ಕೊಂಡೆ, ಆದ್ರೆ ಅದಕ್ಕಿವತ್ ಸಮಯ ಬಂದಿದೆ. ವಿಷಯ ಇಷ್ಟೇ ರಾಕಿ, ನಮ್ ಕಂಪನಿಲಿ ಕೆಲವು ಪ್ರಾಜೆಕ್ಟ್ ಕಾಂಟ್ರಾಕ್ಟ್ ಮೇಲೆ ವರ್ಕ್ ಮಾಡ್ತಾ ಇದೀವಿ. ಅದು ನಮ್ಗೆ ಸಿಗ್ಬೇಕು ಅಂತ ಆದಾಗ ಬೇರೆಯವ್ರ ಕೈಗೆ ಹೋಗ್ತಿದೆ. ಒಂದ್ಸಲ 200 ಕೋಟಿ ಪ್ರಾಜೆಕ್ಟು ಅಶೋಕ್ ಮೀಟಿಂಗ್ ಹೋಗ್ದೇನೆ ಬೇರೆಯವ್ರ ಕೈಗೆ ಹೋಯ್ತು. ಅದ್ಬಿಡಿ, ಅದು ನಂದೇ ತಪ್ಪು ಅಂತ ನಾವ್ ಸುಮ್ನಾದ್ವಿ. ಈಗ ಇನ್ನೊಂದು ಪ್ರಾಜೆಕ್ಟ್ ಡೀಟೇಲ್ಸ್ ಎಲ್ಲ ನನ್ನ ಲ್ಯಾಪ್ಟಾಪ್ ಅಲ್ಲಿತ್ತು. ಅದ್ರ ಪಾಸ್ವರ್ಡ್ನ ಯಾರೋ ಯೂಸ್ ಮಾಡಿ ಆ ಪ್ರಾಜೆಕ್ಟ್ ಫೈಲಲ್ಲಿರೋ ಎಲ್ಲ ಡೇಟಾನ ಕಾಪಿ ಮಾಡ್ಕೊಂಡು ನಮ್ಮ ಕಾಂಪಿಟೇಟರ್ಗೆ ಕೊಟ್ಟಿದ್ದಾರೆ. ಹಾಗಾಗಿ ಆ ಪ್ರಾಜೆಕ್ಟ್ ಕೂಡ ನಮ್ ಕೈ ತಪ್ಪೋಯ್ತು. ಇನ್ನೊಂದು, ಈಗ ಜಸ್ಟ್ 1-2 ದಿನದ ಹಿಂದೆ ಒಂದು ಹೊಸ ಪ್ರಾಜೆಕ್ಟ್ನ ರೆಡಿ ಮಾಡಿದ್ವಿ. ಯೂನಿಕ್ ಐಡಿಯಾನ ಯೂಸ್ ಮಾಡಿ ಡೆವಲಪ್ ಮಾಡಿರೋ ಪ್ರಾಜೆಕ್ಟ್ ಅದು. ನಾವ್ ಯೂಸ್ ಮಾಡಿರೋ ಐಡಿಯಾನ ನಮ್ ಕಾಂಪಿಟೇಟರ್ಗೆ ಯಾರೋ ಕೊಟ್ಟಿದ್ದಾರೆ. ನಮ್ ಜೊತೆಲೇ ಇದ್ಕೊಂಡು ಯಾರೋ ಇದನ್ನೆಲ್ಲ ಲೀಕ್ ಮಾಡ್ತಾ ಇದ್ದಾರೆ ರಾಕಿ. ಹಾಗಾಗಿ ಈಗೆಲ್ಲಾ ಪ್ರಾಜೆಕ್ಟ್ಗಳು ನಮ್ ಕೈ ತಪ್ಪು ಹೋಗ್ತಿದಾವೆ. ನಾನೆಷ್ಟೇ ಟ್ರೈ ಮಾಡಿದ್ರು ಇಲ್ಲಿ ಸೀಕ್ರೆಟ್ ಯಾರು ಲೀಕ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಅರ್ಥ ಆಯ್ತು ಬಿಡಿ ಮೇಡಮ್. ಈ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿರೋ ಡೀಟೇಲ್ಸ್ ಕೊಡಿ. ತಗೋ. ಮೇಡಮ್, ಇವ್ರು ಯಾರು?